ರಾಜಕೀಯ ವಲಯದಲ್ಲಿ ಈಗ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಾಹುಲ್ ಗಾಂಧಿ ಅವರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಲು ಬಿಜೆಪಿ ಈಗ ಒಂದು ಬಿಗ್ ಪ್ಲಾನ್ ಅನ್ನೇ ಹಾಕಿದೆ. ಅಷ್ಟಕ್ಕೂ ಬಿಜೆಪಿ ನೀಡಿದ ಆ ನೋಟಿಸ್ನಲ್ಲಿ ಏನಿದೆ, ರಾಹುಲ್ ಗಾಂಧಿ ಅವರ ಸದಸ್ಯತ್ವಕ್ಕೆ ನಿಜವಾಗ್ಲೂ ಕುತ್ತು ಬರುತ್ತಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಸಂಸದೀಯ ಪ್ರಜಾಪ್ರಭುತ್ವವು 2026 ಫೆಬ್ರವರಿ ತಿಂಗಳಿನಲ್ಲಿ ಒಂದು ಅಭೂತಪೂರ್ವ ಸಂವಿಧಾನಿಕ ಮತ್ತು ರಾಜಕೀಯ ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿಯ ಸಂಸದ ನಿಶಿಕಾಂತ್ ದೂಬೆ ಅವರು ಸಲ್ಲಿಸಿರುವ ಗಣನೀಯ ಪ್ರಸ್ತಾವನೆ ದೇಶದ ರಾಜಕೀಯ ವಲಯದಲ್ಲಿ ತಲ್ಲಣವನ್ನೇ ಸೃಷ್ಟಿಸಿದೆ. ಈ ಪ್ರಸ್ತಾವನೆಯು ಕೇವಲ ಒಂದು ಸಾಮಾನ್ಯ ಶಿಸ್ತು ಕ್ರಮವಲ್ಲ, ಬದಲಾಗಿ ರಾಹುಲ್ ಗಾಂಧಿಯವರ ಸಂಸದ ಸ್ಥಾನವನ್ನ ವಜಾ ಮಾಡುವ ಮತ್ತು ಇವರನ್ನು ಚುನಾವಣೆಗೆ ಸ್ಪರ್ಧಿಸದಂತೆ ಜೀವಮಾನವಿಡೀ ನಿಷೇಧಿಸುವ ಗಂಭೀರ ಬೇಡಿಕೆಯನ್ನು ಕೂಡ ಹೊಂದಿದೆ. ಸ್ನೇಹಿತರೆ, ಈ ಬೆಳವಣಿಗೆಯು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧದ ಕ್ರಮವಲ್ಲ, ಬದಲಾಗಿ ಇದು ಭಾರತದ ಸಂಸದೀಯ ನೈತಿಕತೆ, ವಿದೇಶಿ ಹೂಡಿಕೆಗಳ ಮೇಲಿನ ನಿಗಾ ಮತ್ತು ಸಂವಿಧಾನದ 105ನೇ ವಿಧಿಯ ಅಡಿಯಲ್ಲಿ ದೊರೆಯುವ ವಿಶೇಷಾಧಿಕಾರಿಗಳ ವ್ಯಾಪ್ತಿಯ ಕುರಿತಾದ ಆಳವಾದ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. ಸ್ನೇಹಿತರೆ, 2026 ಫೆಬ್ರವರಿ 12ರಂದು ಲೋಕಸಭೆಯಲ್ಲಿ ಬಿಜೆಪಿ ಸಂಸದ ನಿಶಿಕಾಂತ್ ದೂಬೆಯವರು ರಾಹುಲ್ ಗಾಂಧಿ ಅವರ ವಿರುದ್ಧ ಗಣನೀಯ ಪ್ರಸ್ತಾವನೆಯನ್ನ ಸಲ್ಲಿಸಿದರು. ಈ ಪ್ರಸ್ತಾವನೆಯು ವಿರೋಧ ಪಕ್ಷದ ನಾಯಕನ ಅನೈತಿಕ ನಡವಳಿಕೆ ಮತ್ತು ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪಗಳನ್ನ ಒಳಗೊಂಡಿದೆ. ಸಾಮಾನ್ಯವಾಗಿ ಸಂಸತ್ತಿನಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ಅಥವಾ ನಿಯಮ ಉಲ್ಲಂಘನೆಗಾಗಿ ಹಕ್ಕುಚ್ಯುತಿ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ. ಆದರೆ ದೂಬೆಯವರು ಇಲ್ಲಿ ಆಯ್ದುಕೊಂಡಿರುವುದು ಗಣನೀಯ ಪ್ರಸ್ತಾವನೆಯನ್ನು. ಇದು ಸ್ವತಂತ್ರವಾದ ಮತ್ತು ಸಂಸತ್ತಿನ ನೇರ ನಿರ್ಧಾರಕ್ಕೆ ಒಳಪಡುವ ಗಂಭೀರ ಪ್ರಸ್ತಾವನೆಯಾಗಿದೆ. ದೂಬೆಯವರ ಈ ಕ್ರಮಕ್ಕೆ ಪ್ರಮುಖ ಕಾರಣವೇನು ಅಂದ್ರೆ, ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಮಾತನಾಡಿದ ಭಾಷಣಗಳು ಮತ್ತು ಇವರ ವಿದೇಶಿ ಪ್ರವಾಸಗಳ ಕುರಿತಾದ ಅನುಮಾನಗಳು. ರಾಹುಲ್ ಗಾಂಧಿ ಅವರು ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಮತ್ತು ಅಮೆರಿಕಾದಂತಹ ದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಾರ್ಜ್ ಸೋರೋಸ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್ ಮತ್ತು ಯುಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಸ್ ನಂತಹ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಆ ಮೂಲಕ ಭಾರತ ವಿರೋಧಿ ಶಕ್ತಿಗಳ ಜೊತೆ ಕೈಜೋಡಿಸಿದ್ದಾರೆ ಎಂದು ದೂಬೆ ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಪ್ರಸ್ತಾವನೆಯು ಸಂಸತ್ತಿನಲ್ಲಿ ಅಂಗೀಕಾರವಾದರೆ ಇದು ರಾಹುಲ್ ಗಾಂಧಿ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಹೊಡೆತವಾಗಲಿದೆ. ಈ ಪ್ರಸ್ತಾವನೆಯು ಕೇವಲ ಶಿಸ್ತು ಕ್ರಮಕ್ಕೆ ಸೀಮಿತವಾಗದೆ ಸಂಸತ್ತಿನ ಸದಸ್ಯತ್ವದ ಅರ್ಹತೆಯನ್ನೇ ಪ್ರಶ್ನಿಸುತ್ತಿರುವುದು ಇದರ ಹಿಂದಿನ ರಾಜಕೀಯ ತೀವ್ರತೆಯನ್ನ ತೋರಿಸುತ್ತದೆ. ಸ್ನೇಹಿತರೆ, ಈ ಸಂಘರ್ಷದ ಕೇಂದ್ರ ಬಿಂದುವಾಗಿರುವುದು 2026 ಫೆಬ್ರವರಿ 11ರಂದು ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಮಾಡಿದ ಆಕ್ರಮಣಕಾರಿ ಭಾಷಣ. ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರದೊಂದಿಗೆ ಭಾರತ ಮಾಡಿಕೊಂಡಿರುವ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನ ರಾಹುಲ್ ಗಾಂಧಿಯವರು ಕಟುವಾಗಿ ಟೀಕಿಸಿದರು. ಈ ಒಪ್ಪಂದವು ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಬಲಿಕೊಟ್ಟಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕದ ಒತ್ತಡಕ್ಕೆ ಮಣಿದಿದ್ದಾರೆ ಎಂದು ಇವರು ಆರೋಪಿಸಿದರು. ರಾಹುಲ್ ಗಾಂಧಿಯವರು ಬಳಸಿದ "ನೀವು ಭಾರತವನ್ನು ಮಾರಿದ್ದೀರಿ" ಎಂಬ ವಾಕ್ಯವು ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಯಿತು. ಈ ಒಪ್ಪಂದದಿಂದ ಭಾರತವು ಸುಂಕದ ವಿಚಾರದಲ್ಲಿ ಹಿಂದೆ ಸರಿದಿದೆ, ನಮ್ಮ ಡೇಟಾ ಮಾಲೀಕತ್ವವನ್ನ ಬಿಟ್ಟುಕೊಟ್ಟಿದೆ ಮತ್ತು ಡಿಜಿಟಲ್ ವ್ಯಾಪಾರ ನಿಯಮಗಳ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡಿದೆ ಎಂದು ಇವರು ವಾದಿಸಿದರು. ಮಾರ್ಷಲ್ ಆರ್ಟ್ಸ್ನ ಉದಾಹರಣೆಗಳನ್ನ ನೀಡುತ್ತಾ ಸರ್ಕಾರವು ರೈತರು ಮತ್ತು ಯುವಕರ ಮೇಲೆ ಆರ್ಥಿಕವಾಗಿ ಉಸಿರುಗಟ್ಟಿಸುವ ಹಿಡಿತವನ್ನ ಸಾಧಿಸಲು ಪ್ರಯತ್ನಿಸುತ್ತಿದೆ ಎಂದು ಇವರು ದೂರಿದರು. ಇದಕ್ಕೆ ಪ್ರತಿಯಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಹುಲ್ ಗಾಂಧಿಯವರ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಇವರು ದ್ವೇಷದಿಂದ ಕೂಡಿದ್ದಾರೆ ಎಂದು ತಿರುಗೇಟು ನೀಡಿದರು. ಯುಪಿಎ ಸರ್ಕಾರದ ಅವಧಿಯಲ್ಲಿ ಭಾರತವು WTOನಲ್ಲಿ ದೇಶದ ಹಿತಾಸಕ್ತಿಗಳನ್ನ ಹೇಗೆ ಬಲಿಕೊಡುತ್ತು ಎಂಬುದನ್ನು ಇವರು ನೆನಪಿಸಿದರು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಯಾವ ಮೈಕಲ್ ಲಾಲ್ ಕೂಡ ಭಾರತವನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಎಂದು ಗುಡುಗಿದರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭಾರತದ ಅತ್ಯಂತ ಪ್ರಬಲ ಪ್ರಧಾನಿ ಎಂದು ಬಣ್ಣಿಸಿದರು. ರಾಹುಲ್ ಗಾಂಧಿಯವರು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಇಂತಹ ಗಂಭೀರ ಆರೋಪಗಳನ್ನ ಮಾಡ್ತಾ ಇದೆ ಮತ್ತು ಇವರ ಭಾಷಣದ ಅಂಶಗಳನ್ನು ಸಂಸತ್ತಿನ ದಾಖಲೆಗಳಿಂದ ತೆಗೆದುಹಾಕಬೇಕು ಎಂದು ಸರ್ಕಾರ ಒತ್ತಾಯಿಸಿತು. ಇನ್ನು ಸ್ನೇಹಿತರೆ, ಬಜೆಟ್ ಅಧಿವೇಶನದ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಏನು ಅಂದ್ರೆ, ರಾಹುಲ್ ಗಾಂಧಿಯವರು
ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರ ಹೆಸರನ್ನು ಕುಖ್ಯಾತ ಅಮೆರಿಕನ್ ಅಪರಾಧಿ ಜೆಫ್ರಿ ಎಫ್ಸ್ಟೀನ್ ಪ್ರಕರಣದ ದಾಖಲೆಗಳಲ್ಲಿ ಉಲ್ಲೇಖಿಸಿರುವುದು. ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಮಾತನಾಡುತ್ತಾ ಪೂರಿ ಅವರ ಹೆಸರು ಈ ಫೈಲ್ಗಳಲ್ಲಿ ಕಾಣಿಸಿಕೊಂಡಿದೆ ಎಂದು ಆರೋಪಿಸಿದರು ಮತ್ತು ತಮ್ಮ ಬಳಿ ಇದಕ್ಕೆ ಪೂರಕವಾದ ಸಾಕ್ಷಿಗಳಿವೆ ಎಂದು ವಾದಿಸಿದರು. ಹರ್ದೀಪ್ ಸಿಂಗ್ ಪೂರಿ ಅವರು ಈ ಆರೋಪಗಳನ್ನು ಅಪಪ್ರಚಾರ ಎಂದು ಕರೆದರು ಮತ್ತು ಕೂಡಲೇ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನ ನೀಡಿದರು. ಇವರು 2009ರಿಂದ 2017ರವರೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿಯಾಗಿದ್ದಾಗ ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಥೆ ಮೇಲಿನ ಸ್ವತಂತ್ರ ಆಯೋಗದ ಭಾಗವಾಗಿ ಜೆಫ್ರಿ ಎಫ್ಸ್ಟೀನ್ ಅವರನ್ನ ಕೇವಲ 3-4 ಬಾರಿ ಭೇಟಿಯಾಗಿದ್ದಾಗಿ ಒಪ್ಪಿಕೊಂಡ್ರು. ಈ ಭೇಟಿಗಳು ಕೇವಲ ವೃತ್ತಿಪರವಾಗಿದ್ವು ಮತ್ತು ಜೆಫ್ರಿ ಮಾಡ್ತಾ ಇದ್ದಂತಹ ಚಟುವಟಿಕೆಗಳಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಇವರು ಸ್ಪಷ್ಟಪಡಿಸಿದರು. ಇನ್ನು ಸಚಿವ ಪೂರಿಯವರು ಇನ್ನೊಂದು ಕುತೂಹಲಕಾರಿ ವಿಷಯವನ್ನ ಬಹಿರಂಗಪಡಿಸಿದ್ರು. 2025ರ ನವೆಂಬರ್ 26ರಂದು ಸಂವಿಧಾನದ ದಿನದಂದು ಹಳೆಯ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದ ನಂತರ ರಾಹುಲ್ ಗಾಂಧಿ ಅವರು ತಮ್ಮ ಬಳಿ ಬಂದು ನಿಮ್ಮ ಹೆಸರು ಆಸಕ್ತಿದಾಯಕ ಸ್ಥಳದಲ್ಲಿದೆ ಎಂದು ಕಣ್ಣು ಹೊಡೆದಿದ್ರು. ಆಗ ಪೂರಿಯವರು ರಾಹುಲ್ ಗಾಂಧಿ ಅವರಿಗೆ ಈ ಕುರಿತು ಸಂಪೂರ್ಣ ಮಾಹಿತಿ ನೀಡುವ ಒಂದು ನೋಟನ್ನು ಟಿಪ್ಪಣಿಯನ್ನ ಕಳುಹಿಸಿದ್ದರು. ಸತ್ಯ ಸಂಗತಿಗಳು ತಿಳಿದಿದ್ದರೂ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಇದನ್ನ ಪ್ರಸ್ತಾಪಿಸಿರುವುದು ಅವರ ಹಾಸ್ಯಾಸ್ಪದ ನಡವಳಿಕೆ ಎಂದು ಪೂರಿ ಟೀಕಿಸಿದ್ರು. ಪೂರಿ ಅವರು ಉಲ್ಲೇಖಿಸಿದಂತೆ 2015ರ ಇಮೇಲ್ ಒಂದರಲ್ಲಿ ಎಫ್ಸ್ಟೀನ್ ಸ್ವತಃ ಪೂರಿ ಅವರನ್ನ 2 ಮುಖದವನು ಎಂದು ಕರೆದಿದ್ದಾನೆ. ಅಂದ್ರೆ ಪೂರಿಯವರು ಎಫ್ಸ್ಟೀನ್ ಅವರ ಮೌಲ್ಯಗಳಿಗೆ ವಿರುದ್ಧವಾಗಿದ್ದರು ಎಂಬುದು ಇದರಿಂದ ಸಾಬೀತಾಗುತ್ತದೆ ಎಂದು ಬಿಜೆಪಿ ವಾದಿಸಿತು. ಈ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರು ಸದನವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಎಂದು ಕಿರಣ್ ರಿಜಿಜು ಅವರು ಹಕ್ಕುಚ್ಯುತಿ ನೋಟಿಸ್ ಅನ್ನ ನೀಡಲು ನಿರ್ಧರಿಸಿದ್ರು. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನ ರದ್ದುಗೊಳಿಸಲು ಬಿಜೆಪಿ ಬಳಸ್ತಾ ಇರುವ ಕಾನೂನು ಮತ್ತು ಸಂವಿಧಾನಿಕ ಅಸ್ತ್ರಗಳ ಬಗ್ಗೆ ಆಳವಾದ ಚರ್ಚೆಯ ಅಗತ್ಯವಿದೆ. ಭಾರತದ ಸಂವಿಧಾನದ 105ನೇ ವಿಧಿಯು ಸಂಸದರಿಗೆ ಸಂಸತ್ತಿನ ಒಳಗೆ ಮಾತನಾಡುವ ಸ್ವತಂತ್ರವು ಮತ್ತು ವಿಶೇಷಾಧಿಕಾರಗಳನ್ನು ನೀಡುತ್ತದೆ. ಆದರೆ ಈ ಅಧಿಕಾರವು ಅಬಾಧಿತವಲ್ಲ. ಸಂಸದೀಯ ನಡವಳಿಕೆಗೆ ವಿರುದ್ಧವಾಗಿ ಅಥವಾ ಸದನದ ಘನತೆಗೆ ಧಕ್ಕೆ ತರುವಂತೆ ನಡೆದುಕೊಂಡ್ರೆ ಸದಸ್ಯರನ್ನ ಉಚ್ಚಾಟಿಸುವ ಅಧಿಕಾರ ಸದನಕ್ಕಿದೆ. ನಿಶಿಕಾಂತ್ ದುಬೆ ಅವರು ಸಲ್ಲಿಸಿರುವ ಗಣನೀಯ ಪ್ರಸ್ತಾವನೆಯು ಸಂವಿಧಾನದ 105ನೇ ವಿಧಿಯ ಅಡಿಯಲ್ಲಿ ಬರುವ ಸದನದ ಘನತೆ ಮತ್ತು ಅಧಿಕಾರದ ರಕ್ಷಣೆಯ ತತ್ವದ ಮೇಲೆ ಆಧಾರಿತವಾಗಿದೆ. ಸದಸ್ಯರ ನಡವಳಿಕೆಯು ಅಸಮರ್ಪಕವೆಂದು ಕಂಡುಬಂದರೆ ಸದನವು ಒಂದು ನಿರ್ಣಯದ ಮೂಲಕ ಅವರನ್ನ ಉಚ್ಚಾಟಿಸಬಹುದು. ಸಂವಿಧಾನ ತಜ್ಞ ಪಿಡಿಪಿ ಆಚಾರ್ಯವರ ಪ್ರಕಾರ ಸದನಕ್ಕೆ ತನ್ನ ಸದಸ್ಯವನ್ನ ಉಚ್ಚಾಟಿಸುವ ಅಧಿಕಾರವಿದ್ದರೂ ಅನರ್ಹಗೊಳಿಸುವ ಅಧಿಕಾರವು ಕೇವಲ ಜನಪ್ರತಿನಿಧಿ ಕಾಯ್ದೆ 1951 ಮತ್ತು ಸಂವಿಧಾನದ 10ನೇ ಅನುಸೂಚಿಯ ಅಡಿಯಲ್ಲಿ ಮಾತ್ರ ಬರುತ್ತದೆ. ಹೀಗಾಗಿ ದುಬೆಯವರು ಕೇಳ್ತಾ ಇರುವ ಜೀವಮಾನವಿಡೀ ನಿಷೇಧವು ನ್ಯಾಯಾಲಯದಲ್ಲಿ ಕಾನೂನು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಸುಪ್ರೀಂ ಕೋರ್ಟ್ ಈ ಹಿಂದೆ ರಾಜಾರಾಮ್ ಪಾಲ್ 2007ರ ಪ್ರಕರಣದಲ್ಲಿ ಸಂಸತ್ತಿನ ಉಚ್ಚಾಟನಾ ಅಧಿಕಾರವನ್ನ ಎತ್ತಿ ಹಿಡಿದಿದ್ದರು. ಇಂತಹ ಪ್ರಕ್ರಿಯೆಯಲ್ಲಿ ಗಂಭೀರ ಅಕ್ರಮ ಕಂಡುಬಂದರೆ ನ್ಯಾಯಾಂಗ ವಿಮರ್ಶೆಗೆ ಅವಕಾಶವಿದೆ ಎಂದು ಹೇಳಿದೆ. ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಸಂಸದರು ನೀಡಿರುವ ಈ ಸಂಸದೀಯ ನೋಟಿಸ್ ಕೇವಲ ಸಂಸದ ಸ್ಥಾನದಿಂದ ವಜಾ ಮಾಡುವ ಪ್ರಕ್ರಿಯೆಯಲ್ಲ. ಇದು ಭಾರತದ ಸಾರ್ವಭೌಮತೆ, ವಿದೇಶಿ ಪ್ರಭಾವ ಮತ್ತು ಸಂಸದೀಯ ನೈತಿಕತೆಯ ಕುರಿತಾದ ಒಂದು ಬೃಹತ್ ಸಂಘರ್ಷದ ಭಾಗವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ದೇಶದ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.